ಪರಿಷತ್ ಚುನಾವಣೆ ಮುಗಿಯಿತು. ಡಿ.ಕೆ. ಶಿವಕುಮಾರ್ ಅವರ ಅಗ್ನಿ ಪರೀಕ್ಷೆಯಲ್ಲಿ ಅವರು ಗೆದ್ದು ಆಯಿತು. ಈಗ ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ, ಸಂಪುಟ ವಿಸ್ತರಣೆ ಮಾಡಿ, ತಿಂಗಳಾಂತ್ಯದಲ್ಲಿ ಸಂಪುಟ ವಿಸ್ತರಣೆ ಮಾಡಿ ಇಂಥ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆ ಆಯಿತು, ಪರಿಷತ್ನ ಅಗ್ನಿ ಪರೀಕ್ಷೆಯನ್ನು ಗೆದ್ದಿದ್ದೂ ಆಯಿತು. ದೆಹಲಿಯಲ್ಲಿ ತಮ್ಮನ್ನ ಭೇಟಿಯಾಗಿದ್ದಂತ ಆಕಾಂಕ್ಷಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದರಂತೆ ವರಿಷ್ಠರು, ಎಲೆಕ್ಷನ್ ಮುಗಿದ ನಂತರ ವಿಸ್ತರಣೆಯಾಗುತ್ತೆ. ಆದರೆ ತಿಂಗಳಾಂತ್ಯದಲ್ಲಿ ವಿಸ್ತರಣೆಯಾಗೋದು ಅನುಮಾನ, ಜುಲೈನಲ್ಲಿ ವಿಸ್ತರಣೆಯಾಗಬಹುದು ಅನ್ನುವಂಥ ಮಾಹಿತಿ ಇದೆ. ಮುಖ್ಯಮಂತ್ರಿ ಸೇರಿ ಒಟ್ಟು 14 ಮಂದಿ ಸಚಿವರಿದ್ದಾರೆ ಕ್ಯಾಬಿನೆಟ್ನಲ್ಲಿ. ರಾಜ್ಯ ಸಂಪುಟದ ಗಾತ್ರ 34, ಇನ್ನೂ 20 ಮಂದಿಯನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಆ 20 ಮಂದಿಗೆ 60ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಮಂತ್ರಿಯಾಗಬೇಕು. ಸೊ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಯಾಕಂತಂದ್ರೆ ಈ ಹಂತದಲ್ಲಿ ಕ್ಯಾಬಿನೆಟ್ಗೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡ್ರೆ, ಮಂತ್ರಿಯಾಗಿ ತೆಗೆದುಕೊಂಡ್ರೆ ಕಂಪ್ಲೀಟ್ 2 ವರ್ಷ ಅವರು ಮಂತ್ರಿ ಆಗಿರ್ತಾರೆ. ಹೊಸಬರಿಗೆ ಅಥವಾ ಬೇರೆಯವರಿಗೆ ಅವಕಾಶ ಸಿಗೋದಕ್ಕೂ ಸಾಧ್ಯತೆ ಇಲ್ಲ. ಯಾರನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಆಯ್ಕೆ ಬಹಳ ಪ್ರಮುಖ ಆಗುತ್ತೆ. 2 ವರ್ಷ ಮಂತ್ರಿಗಳಾಗಿರ್ತಾರೆ. ಕೊನೆಯ 6 ತಿಂಗಳು ಎಲೆಕ್ಷನ್ ಇಯರ್ ಅಂತ ನಾವು ಅಂದುಕೊಂಡ್ರೂ ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ವರ್ಚಸ್ಸನ್ನು ತಂದುಕೊಡುವಂಥವರನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಜುಲೈ ಮೊದಲ ವಾರದಲ್ಲಿ ಆಗಬಹುದು. ಶಾಸಕರು ಬಯಸ್ತಾ ಇರೋದು ಇಮಿಡಿಯೇಟ್ ಆಗಲಿ ಅಂತ. ಹಿರಿಯ ಶಾಸಕರು ಜಾತಿಯ ಕಾರಣಕ್ಕಾಗಿ, ಹಿರಿತನದ ಕಾರಣಕ್ಕಾಗಿ, ಪ್ರದೇಶದ ಕಾರಣಕ್ಕಾಗಿ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ಜಿಲ್ಲೆಗೆ ಅವಕಾಶ ಸಿಗಲಿ ಅಂತ, ನಮ್ಮ ಜಾತಿಗೆ ಅವಕಾಶ ಸಿಗಲಿ ಅಂತ, ನಮ್ಮ ಹಿರಿತನಕ್ಕೆ ಅವಕಾಶ ಸಿಗಲಿ ಅಂತ ಬಹಿರಂಗವಾಗಿ ಬಹಳಷ್ಟು ಜನ ಶಾಸಕರು ಮಾತನಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ವೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಿಸಿದಂತೆ ಏನಾದರೂ ಸ್ಪಷ್ಟತೆ ಇದೆಯಾ ಕಾಂಗ್ರೆಸ್ನಲ್ಲಿ? ಯಾಕಂತಂದ್ರೆ ಏನು ಆಗಬೇಕಿತ್ತೋ ಅದು ಆಗಿದೆ ಕಾಂಗ್ರೆಸ್ ಅಲ್ಲಿ. ರಾಜ್ಯಸಭಾ ಸುಲಲಿತವಾಗಿ ಆಯಿತು, ವಿಧಾನ ಪರಿಷತ್ತು ಅಂದ್ಕೊಂಡಂಗೆ ಆಯಿತು. ಎಸ್, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಕಾರಣಕ್ಕಾಗಿಯೇ ಸಚಿವ ಸಂಪುಟ ವಿಸ್ತರಣೆಯನ್ನ ಮುಂದಕ್ಕೆ ಹಾಕಲಾಗಿತ್ತು. ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು ರಾಜ್ಯ ನಾಯಕರಿಗೆ. ಯಾವುದೇ ಕಾರಣಕ್ಕೂ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಆಗೋ ತನಕನೂ ಕೂಡ ಸಚಿವ ಸಂಪುಟ ವಿಸ್ತರಣೆಯ ಪ್ರಸ್ತಾಪವನ್ನು ಮುಂದಿಡದಂತೆ ಸೂಚನೆಯನ್ನು ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಕ್ಕ ನಿಗದಿಯು, ಪ್ರವಾಸದ ವೇಳಾಪಟ್ಟಿಯು ಅಂದ್ರೆ 23ರ ನಂತರ ಆಗತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಬಳಿಕ ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಮಾತುಕತೆ ನಡೆಸ್ತಾರೆ. ಮಾತುಕತೆ ಬಳಿಕ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಜೂನ್ ಅಂತ್ಯದೊಳಗಡೆ ವಿಸ್ತರಣೆ ಆಗತ್ತೆ ಅನ್ನುವಂತ ಸಹಜವಾಗಿರ್ತಕ್ಕಂಥ ಚರ್ಚೆಗಳಿತ್ತು. ಆದರೆ ಈಗ ಹೈಕಮಾಂಡ್ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅಂದ್ರೆ ಜುಲೈ ಮೊದಲ ವಾರದವರೆಗೂ ಕೂಡ ಯಾವುದೇ ಕಾರಣಕ್ಕೂ ವಿಸ್ತರಣೆ ಇಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಜುಲೈ ಮೊದಲ ವಾರದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋಣ ಮತ್ತು ಆಗಲೇ ವಿಸ್ತರಣೆ ಮಾಡೋಕೆ ಮುಹೂರ್ತವನ್ನು ನಿಗದಿ ಮಾಡೋಣ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಹೈಕಮಾಂಡ್ ನೀಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯರು ಸದ್ಯಕ್ಕೆ ಎಲ್ಲರೂ ಕೂಡ ಸುಮ್ಮನಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೆ ಆತುರ ನಿರ್ಧಾರಗಳು ಬೇಡ. ಹೈಕಮಾಂಡ್ ಜುಲೈ ಮೊದಲ ವಾರದವರೆಗೂ ಕೂಡ ಕಾಲಾವಕಾಶ ಕೇಳಿರುವಂತ ಹಿನ್ನೆಲೆಯಲ್ಲಿ ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ತೀರ್ಮಾನಗಳಾಗುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಆ ಕಾರಣಕ್ಕಾಗಿಯೇ ದೆಹಲಿಗೆ ಹೊರಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂತ ಬಹುತೇಕ ಶಾಸಕರುಗಳು ಈಗ ಆ ಒಂದು ಪ್ರಯತ್ನವನ್ನು ಕೈ ಚೆಲ್ಲಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಖಚಿತ ಆಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.